ನೀವೀಗಾಗಲೇ ಬೆತ್ತಲಾಗಿದ್ದೀರಿ, ಬಟ್ಟೆ ಬಿಚ್ಚಿದ್ಯಾಕೆ? ಇಂಡಿಯಾ ಎಐ ಸಮಿಟ್ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ಸಿಗರು ಅರೆಬೆತ್ತಲೆಯಾಗಿ ಪ್ರತಿಭಟನೆ. ಘಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಮಾರ್ಮಿಕವಾಗಿ ರಿಯಾಕ್ಟ್ ಮಾಡಿದ್ದಾರೆ. ನೀವೀಗಾಗಲೇ ಬೆತ್ತಲಾಗಿದ್ದೀರಿ, ಬಟ್ಟೆ ಬಿಚ್ಚಿದ್ಯಾಕೆ? ಇಂಡಿಯಾ ಎಐ ಸಮಿಟ್ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ಸಿಗರು ಅರೆಬೆತ್ತಲೆಯಾಗಿ ಪ್ರತಿಭಟನೆ, ಒಂದು ತರಹದ ಪ್ರೊಟೆಸ್ಟು. ಘಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಮಾರ್ಮಿಕವಾಗಿ ರಿಯಾಕ್ಟ್ ಮಾಡಿದ್ದಾರೆ. ನೀವೀಗಾಗಲೇ ಬೆತ್ತಲೆಗೊಂಡಿದ್ದೀರಿ, ಮತ್ತ್ಯಾಕೆ ಬಟ್ಟೆ ಬಿಚ್ಚೋದಕ್ಕೆ ಹೋದ್ರಿ ಎಂದು ವ್ಯಂಗ್ಯ. ಅಂದರೆ ನೀವೀಗಾಗಲೇ ಪಾರದರ್ಶಕವಾಗಿ ಕಾಣ್ತಾ ಇದ್ದೀರಿ ನಿಮ್ಮ ಹಣೆ ಬರಹ, ಮತ್ತು ಈ ಪ್ರೊಟೆಸ್ಟ್ ಮುಖಾಂತರವಾಗಿ ಏನನ್ನು ಸಾಬೀತುಪಡಿಸ್ತಾ ಇದ್ದೀರಿ ಅಂತ. ಭಾರತದ ಅತ್ಯಂತ ಹಳೆಯ ಪಕ್ಷ ತಾತ್ವಿಕವಾಗಿ ದಿವಾಳಿ ಎದ್ದಿರುವ ಸ್ಥಿತಿಗೆ ಬಂದಿದೆ. ತನ್ನದೇ ದೇಶವನ್ನು ಹೀಗಳೆಯಲು ಕಾಂಗ್ರೆಸ್ ನಿರತವಾಗಿದೆ. ವಿಶ್ವದ ಅತಿ ದೊಡ್ಡ ಎಐ ಸಮಾವೇಶ ನಡೆಯುತ್ತಿದ್ದರೆ ಕಾಂಗ್ರೆಸ್ ಹಾಗೂ ಅದರ ಪಠಾಲಂನವರು ಏನು ಮಾಡ್ತಿದ್ರು? ಜಾಗತಿಕ ಕಾರ್ಯಕ್ರಮವನ್ನು ಕೊಳಕು ರಾಜಕೀಯಕ್ಕೆ ಬಳಸಿದ್ದಾರೆ. ಎಐ ಶೃಂಗಸಭೆ ವೇಳೆ ಕಾಂಗ್ರೆಸ್ಸಿನ 10 ಮಂದಿ ಶರ್ಟ್ ಕಳೆದು ಪ್ರತಿಭಟನೆ ಮಾಡಿದ್ರು. ಟ್ರಂಪ್ ಹಾಗೂ ಮೋದಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ನೀವೀಗಾಗಲೇ ಬೆತ್ತಲೆ ಆಗಿದ್ದೀರಿ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಮೂದಲಿಸಿದ್ದಾರೆ. ಒಂದು ಡೆಮಾಕ್ರಸಿ ಸಿಸ್ಟಮ್ ಇರತಕ್ಕಂತಹ ಭಾರತದಲ್ಲಿ ಪ್ರತಿಭಟನೆ ಮಾಡುವ ಹಕ್ಕು ಮೂಲಭೂತವಾಗಿ ಇಲ್ಲಿನ ಪ್ರಜೆಗಳು ಪಡೆದಿದ್ದಾರೆ. ಸಂವಿಧಾನ ಅನ್ನೋದು ಸತ್ತವರ ಮೇಲೆ ಬರೆದಿರೋ ಶಾಸನ ಅಲ್ವಲ್ಲ. ಇಲ್ಲಿ ಜೀವಿಸುವ ಪ್ರತಿಯೊಂದು ವರ್ಗ, ಪ್ರತಿಯೊಂದು ಕ್ಷೇತ್ರ, ಪ್ರತಿಯೊಂದು ಜನ ಆ ಸಂವಿಧಾನ ಕೊಟ್ಟಿರ್ತಕ್ಕಂತಹ ಶಕ್ತಿ ಮತ್ತು ಸ್ವಾತಂತ್ರ್ಯವನ್ನು ಸ್ವಯಂ ಅನುಭವಿಸಬಹುದು ಮತ್ತು ಸಮಾಜದಲ್ಲಿ ಪ್ರಕಟಿಸಬಹುದು. ಪ್ರತಿಭಟನೆಯೂ ಕೂಡ ಅವರ ಹಕ್ಕಿನ ಭಾಗವಾಗಿದೆ. ಪ್ರತಿಭಟನೆ ಮಾಡಿದ್ರು. ಅಮೆರಿಕ ಮತ್ತು ಭಾರತದ ನಡುವಿನ ವ್ಯಾವಹಾರಿಕ ಸಂಬಂಧಗಳನ್ನು ಕೂಡ ಪ್ರತಿಭಟನಾಕಾರರು ಅಸಮಾಧಾನಗೊಂಡಂತೆ ಪ್ರಕಟಿಸಿದ್ರು. ಈ ದೇಶದ ಏಳಿಗೆಗಾಗಿ ಇಲ್ಲ ಈ ಒಪ್ಪಂದ, ಈ ದೇಶದ ಅಭಿವೃದ್ಧಿಯ ಭಾಗವಾಗಿ ಅಲ್ಲ ಆ ಒಪ್ಪಂದ ಎನ್ನುವಂತಹದ್ದು ಅವರ ಪ್ರೊಟೆಸ್ಟಿನ ಅರ್ಧ ಭಾಗವೇ ಆ ಅಜೆಂಡಾ ಆಗಿತ್ತು. ಆ ಪ್ರತಿಭಟನಾಕಾರರ ಮನಸ್ಸಿನಲ್ಲಿರ್ತಕ್ಕಂತಹ ತಪ್ಪು ಕಲ್ಪನೆಯನ್ನ ನರೇಂದ್ರ ಮೋದಿ ತಿದ್ದಲಿಲ್ಲ, ಬದಲಾಗಿ ಹೇಳಿದ್ದೇನು? ನೀವು ಒಂದು ರಾಷ್ಟ್ರೀಯ ಪಕ್ಷದ ಅಸ್ತಿತ್ವವನ್ನೇ ಕಳೆದುಕೊಂಡ ವರ್ಗ, ನಿಮ್ಮಲ್ಲಿ ಪಕ್ಷಪಾತ ಅನ್ನೋದು ತಾಂಡವಾಡ್ತಾ ಇದೆ. ಸೊ ಈ ತರಹದ ರಾಜಕೀಯ ವಿಮರ್ಶೆಗಳಿಗೆ ಪ್ರಧಾನಿ ಕೈ ಹಾಕಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಟ್ರಂಪ್ ಹಾಗೂ ಮೋದಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ನೀವೀಗಾಗಲೇ ಬೆತ್ತಲಾಗಿದ್ದೀರಿ ಅಂತ ಹೇಳಿ ಮಾರ್ಮಿಕ ವಿಮರ್ಶೆ ಮಾಡಿದ್ರು ದೇಶದ ಪ್ರಧಾನಿ ನರೇಂದ್ರ ಮೋದಿ. ಘಟನೆಗೆ ತಕ್ಷಣ ಇನ್ಸ್ಟಂಟ್ ಆಗಿ ಸ್ಪಂದನೆ ಕೊಟ್ಟಂತಹ ನರೇಂದ್ರ ಮೋದಿ ಜಾಗತಿಕ ಕಾರ್ಯಕ್ರಮವನ್ನು ಕೊಳಕು ರಾಜಕೀಯಕ್ಕೆ ಬಳಸಿದ್ದಾರೆ. ಟ್ರಂಪ್ ಹಾಗೂ ಮೋದಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಅವರು ತನ್ನ ಸ್ವಂತ ರಾಷ್ಟ್ರೀಯ ಪಕ್ಷದ ಅಸ್ತಿತ್ವವನ್ನೇ ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗದಲ್ಲೇ ಇರೋ ದುರ್ಬಲರು ಅಂತ ಹೇಳ್ತಾರೆ ನರೇಂದ್ರ ಮೋದಿ. ಘಟನೆಗೆ ಪ್ರಧಾನಿ ಮೋದಿ ಮಾರ್ಮಿಕವಾಗಿ ರಿಯಾಕ್ಟ್ ಮಾಡಿದ್ದು ಈಗ ದೇಶದಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ಜಾಗತಿಕ ಕಾರ್ಯಕ್ರಮವನ್ನು ಕೊಳಕು ರಾಜಕೀಯಕ್ಕೆ ಬಳಸಿದ್ದಾರೆ ಅಂತ ಹೇಳಿ ನರೇಂದ್ರ ಮೋದಿ ಆ ಪ್ರೊಟೆಸ್ಟಿನ ವಿರುದ್ಧ ವಿಮರ್ಶೆಯನ್ನು ಮಾಡಿದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.